ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ರು, ಬರಗಾಲ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಬರ ಪರಿಹಾರ ಕೊಡದ ರಾಜ್ಯ ಸರ್ಕಾರಕ್ಕೆ, ರಾಜ್ಯದಲ್ಲಿ ಭೀಕರ ಬರ ಆವರಿಸಿದ್ರು, ಬರಗಾಲ ಘೋಷಣೆ ಮಾಡುವುದು ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ವೀಕ್ಷಕರಿಗೆ ಕರ್ನಾಟಕ ಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತಿನಪ್ಪ ಅಖಂಡ ಕರ್ನಾಟಕ ರೈತ ಹೋರಾಟ ಸಂಘದಿಂದ ಒಂದು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಯಾಕೆ ಜಿಲ್ಲೆಯನ್ನು ಬರಗಾಲವ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಅನ್ನೋದು ಅವರ ಹೋರಾಟ ಆಗಿದೆ. ಅದೇ ರೀತಿ ನಮ್ಮ ರೈತ ಮುಖಂಡ ಆದಂಥ ಅರವಿಂದ್ ಕುಲಕರ್ಣಿ ಸರ್ ಏನು ಹೇಳ್ತಾರ ಅನ್ನೋದನ್ನು ನಾವು ಅವರಿಂದನೇ ಕೇಳೋಣ. ಬನ್ನಿ ವೀಕ್ಷಕರು, ಬನ್ನಿ ಸರ್. ಇವತ್ತಿನ ಹೋರಾಟ ಯಾವ ರೀತಿ ಇದೆ, ಎದಕ್ಕದ ಹೋರಾಟ ಏನು? ಈ ವರ್ಷ ಮುಂಗಾರು ಬೆಳೆ ಸಂಪೂರ್ಣ ಕೈ ಕೊಟ್ಟಿದ್ದರಿಂದ ಇಡೀ ರಾಜ್ಯವೇ ಭೀಕರ ಬರದಿಂದ ತತ್ತರಿಸಿದ್ದಾರೆ ರೈತರು. ಇಲ್ಲಿವರೆಗೂ ಕೂಡ ಬರತ್ತು ಘೋಷಣೆ ಮಾಡಲಿಕ್ಕೆ ತಯಾರಿಲ್ಲ ರಾಜ್ಯ ಸರ್ಕಾರ. ಇಡೀ ದೇಶಕ್ಕೆ ಗೊತ್ತದ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೈ ಕೊಟ್ಟದ. ಪ್ರಾರಂಭದಲ್ಲಿ ಏನೋ ಅಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ, ರೈತರು ಬಿತ್ತನೆ ಮಾಡಿದರು. ನಂತರ ಮಳೆನೇ ಬರಲಿಲ್ಲ. ಹೀಗಾಗಿ ಬಿತ್ತನೆ ಮಾಡತಕ್ಕಂಥ ಮುಂಗಾರು ಬೆಳೆ ಎಲ್ಲ ಕಮ್ಮಿರೋದು. ಮತ್ತು ಇನ್ನೂ ಬಹುತೇಕ ರೈತರನ್ನ ಬಿತ್ತನೆ ಮಾಡೋರು ಅದಾರ, ಇನ್ನೂ ಮಳೆ ಆಲೋಸಲ ಬಿಟ್ಟಾರ. ಮತ್ತು ಇಷ್ಟೆಲ್ಲ ಭೀಕರ ಬರ ಆವರಿಸಿದ್ದು ಇಡೀ ದೇಶಕ್ಕೆ ಗೊತ್ತಿದ್ದರೂ ಕೂಡ ನಾನು ಮುಖ್ಯಮಂತ್ರಿ ಅವರು ಹಿಂದೆ ಆಗಲಾಗತ್ತಾರೆ. ಇದೇ ಕಳೆದ ಒಂದು ವಾರದ ಹಿಂದೆ ಅವರೇ ಬರದ ಅದನ್ನ ಬಗ್ಗೆ ನಾವು ಪರಿಶೀಲನೆ ಮಾಡ್ತಿರ್ತೀವಿ ಹೇಳ್ತಾರೆ. ಮತ್ತು ಅಂಗೈ ಹುಣ್ಣಿಗೆ ಕನ್ನಡಿ ನೋಡೋ ಅವಶ್ಯಕತೆ ಅದನ್ನು ಬರ ಅನ್ನೋದು ತಾವು ಹೇಳ್ತಾರೆ. ಮತ್ತು ಬರಗಾಲ ಘೋಷಣೆ ಮಾಡ್ಲಿಕ್ಕೆ ಏನು ತೊಂದರೆ ಆಗಿದೆ ಇವರಿಗೆ. ಮತ್ತು ಈಗ ಇದೇ ತಿಂಗಳು ಕೊನೆ ವಾರತನೂ ನಾವು ಅದನ್ನು ನೋಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೂ ಇವ್ರಿಗೆ ಬರ ಬಿದ್ದದ್ದು ಭರವಸೆ ಇಲ್ಲ ಅನ್ನಂಗಾಯ್ತಲ್ಲ. ಏನಿದೆ ಇದು ರಾಜ್ಯ ಸರ್ಕಾರ, ಇದು ರೈತ ಇವರೇ ರಾಜ್ಯದ ಮುಖ್ಯಮಂತ್ರಿ. ಹೌದಾ ಅಲ್ಲಿ ಇವರು ರೈತ ಪರನೇ ಇಲ್ಲ ಇವ್ರು ಹೊಟ್ಟೆ. ಇವನೇ ಮುಖ್ಯಮಂತ್ರಿ ರೀ, ಇವ ಯಾವ ಸೀಮೆ ಮುಖ್ಯಮಂತ್ರಿ ಇವರೆಲ್ಲ ಇಲ್ಲ ರೈತ ವಿರೋಧಿಗಳು. ಇವರು ರೈತರ ಪರವಾಗಿ ಇಲ್ಲೇ ಇಲ್ಲ. ಇಡೀ ರಾಜ್ಯದಲ್ಲೇ ಭೀಕರ ಬರಗಾಲ ರೈತರನ್ನ ಕಿತ್ತು ತಿಂತಾ ಇದೆ. ಕಳೆದ ವರ್ಷನೂ ಕೂಡ ಒಂದು ರೀತಿ ಬರಗಾಲ ಆಯಿತು. ವಿಪರೀತ ಮಳೆಯಿಂದಾಗಿ ಬಿತ್ತನೆ ಮಾಡಿರ್ತಕ್ಕಂಥ ಎಲ್ಲ ಬೆಳೆ ನೀರಲ್ಲಿ ನಿಂತು ಕೊಳತು ಹಾಳಾಗೋಯ್ತು. ಅದೊಂದು ರೀತಿ ರೈತರು ನಷ್ಟ ಅನುಭವಿಸಿದ್ರು. ಈ ಬಾರಿ ಆದರೂ ಕೂಡ ಸ್ವಲ್ಪ ಅಕಾಲಕ್ಕೆ ಮಳೆಯಾಗಿ ನಮ್ಮ ರೈತರಿಗೆ ಅನುಕೂಲ ಆಗ್ತಾ ತಿಳ್ಕೊಂಡು ರೈತರ ಆಶಾ ಬಂದಿದ್ದಂಥವ್ರಿಗೆ ಮತ್ತು ಸಂಪೂರ್ಣ ಮಳೆ ಕೈ ಕೊಟ್ಟಿದ್ದರಿಂದ ಇದೊಂದು ರೀತಿಯ ಬರಗಾಲ. ಅಂದರೆ ಒಂದು ಕಡೆ ಗಾಡಿ ಪೆಟ್ಟು ಮತ್ತು ಕೈ ಕೊಟ್ಟದ್ದು ಎರಡು ರೀತಿಯಿಂದ ಪೆಟ್ಟು ಬಿದ್ದದ ರೈತರಿಗೆ. ಇಂಥದ್ರಾಗ ಇವತ್ತು ರಾಜ್ಯ ಸರ್ಕಾರ ರೈತರ ಕೈ ಹಿಡಿಬಿಟ್ಟು ಇನ್ನೂ ಅಧ್ಯಯನ ಮಾಡ್ತೇವೆ, ವರದಿ ತರಿಸೋತೇವೆ, ಏನು ಹುಚ್ಚರು ಮಾಡ್ತೇವೆ ಅಂತ ಮಾನ್ಯ ಮುಖ್ಯಮಂತ್ರಿ ಅವ್ರದ್ದು. ಅಂದ್ರೆ ಭೀಕರ ಬರಗಾಲ ಬಿದ್ದಿದ್ದೆ ಅವ್ರಿಗೆ ಅನ್ಸವಲ್ದು ಏನು. ಸರ್ ಅಧ್ಯಯನಕ್ಕೆ ಟೀಮ್ ಆದರೆ ಏನಾದರೂ ಬಿಟ್ಟಿದೆಯಾ ರಾಜ್ಯ ಸರ್ಕಾರ? ಅಧ್ಯಯನದ ತಂಡ ಇನ್ನೂ ಏನೂ ಬಂದೇ ಇಲ್ಲ, ನಮ್ಮ ನಜರಿಗೆ ಹತ್ರ ಇನ್ನೂ ಬಂದೇ ಇಲ್ಲ. ವಿರೋಧ ಪಕ್ಷದವ್ರು ಅಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದ್ದಾರೆ. ಅವರೆಲ್ಲ ಮಾಡಿದ್ದು ಅದು ಅಂತಿಮ ಆಗಂಗಿಲ್ಲ. ಯಾಕಂದ್ರೆ ವಿರೋಧ ಪಕ್ಷದವ್ರು ಅದಾರ, ತಮ್ಮ ಪಾಡಿಗೆ ಅವರು ತಾವು ಮಾಡಿ ಕಳಿಸ್ತಾರೆ. ಆದ್ರೆ ಮುಖ್ಯವಾಗಿ ಇಲ್ಲಿ ಅಧ್ಯಯನ ಮಾಡ್ಬೇಕಾಯ್ತು ರಾಜ್ಯ ಸರ್ಕಾರ. ಅಧ್ಯಯನ ಮಾಡೋ ಅವಶ್ಯಕತೆಯೂ ಇಲ್ಲ, ಕಣ್ಣಿಗೆ ಕಾಣಿಸ್ತದಲ್ಲ. ಮತ್ತು ಅಧ್ಯಯನ ಮಾಡ್ಲಿಕ್ಕೆ ಮತ್ತು ಅದೊಂದು 15-20 ದಿವಸ ತಿಂಗಳಗಟ್ಟಲೆ ವಿಳಂಬ ಮಾಡೋದಾಗ್ತದೆ. ಈ ಕಣ್ಣಿಗೆ ಕಾಣಿಸ್ತದೆ, ಬರತ್ತು ಘೋಷಣೆ ಮಾಡಬೇಕು. ಏನು ದೊಡ್ಡ ಕೆಲಸ ಇದಕ್ಕೆ? ಅಷ್ಟು ಜ್ಞಾನ ಇಲ್ಲ ಅವ್ರಿಗೆ ಸರ್ಕಾರಕ್ಕೆ. ಬರತ್ತು ಘೋಷಣೆ ಮಾಡಿ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು, ಇದೆಲ್ಲ ತಿಳಿಸಿ ಹೇಳ್ಬೇಕು ಇವರಿಗೆ ರೈತರು ಬೇಕಾಗಿಲ್ಲ, ಯಾವ ರೈತರ ಜನಸಾಮಾನ್ಯರ ಸಂಕಷ್ಟ ಬೇಕಾಗಿಲ್ಲ. ಬರೀ ಇವತ್ತು ಅಧಿಕಾರ ಕುರ್ಚಿ, ನನಗೆ ಆ ಮಂತ್ರಿ ಕೊಡು, ಈ ಮಂತ್ರಿ ಕೊಡು, ಮಂತ್ರಿ ಸ್ಥಾನ ಸಿಗಲಿಕ್ಕೆ ರಾಜೀನಾಮೆ ಕೊಡೋದು, ಪಕ್ಷ ಬಿಟ್ಟು ಹೋಗೋದು, ಇದೇ ಇವ್ರ ಹಣೆ ಬಾರ ಹೊರತಾಗಿ ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನ ಪರಿಸ್ಥಿತಿ ಎಲ್ಲಿಗೆ ಬಂದದ? ಮಳೆ ಇಲ್ಲ, ಭೀಕರ ಬರಗಾಲ. ಏನೋ ಆಯ್ತು ಪುಣ್ಯಕ್ಕೆ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಮಳೆ ಆಗಿ ತಿಳ್ಕೊಂಡು ಜಲಾಶಯಗಳು ನೀರು ಬಂದವು. ಇದಕ್ಕಂದ್ರೆ ಅದನ್ನೂ ಸಹಿತ ಭಾಳ ಗಂಭೀರ ಇತ್ತು ಪರಿಸ್ಥಿತಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಇವರು ಸರ್ಕಾರ ಎಚ್ಚೆತ್ತುಕೊಂಡು ಪರಿಹಾರ ಘೋಷಣೆ ಕೊಡಾಕ್ತಾರಿಲ್ಲ. ಮತ್ತು ಸಾಲ ಮನ್ನಾ ಇಲ್ಲ, ಬರತ್ತು ಘೋಷಣೆ ಮಾಡೋಕ್ಕೂ ಹಿಂದೇಟು ಹಾಕ್ಲಾಗ್ತಾರೆ. ಅದೇ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆ ಅಂತಂದ್ರು ಮೊದಲಿಂದಲೂ ಬರಗಾಲ ಪೀಡಿತ ಜಿಲ್ಲೆ ಅಂತಕ್ಕಂಥದ್ದು ಹಣೆ ಪಟ್ಟಿ ಕಟ್ಕೊಂಡದು. ಇಲ್ಲದ್ರು ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ. ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 8 ಮಂದಿ MLA, ಅದ್ರಾಗ ಒಬ್ಬ ಉಸ್ತುವಾರಿ ಸಚಿವರು, ಒಬ್ಬ ಸಂಸದ, ಯಾರೂ ತುಟ್ಟಿ ಪಿಟ್ಟಿ ಕಾಣೋಲ್ರು ಬರಗಾಲ ಬಗ್ಗೆ. ಮತ್ತು ಇವರೆಲ್ಲ ಹೆಂಗೆ, ಮತ್ತು ಇವರೆಲ್ಲ ಯಾಕೆ ಆಗ್ಯಾರ ಅಂತ MLAಗಳು ಯಾರು ಸಲುವಾಗಿ ಆಗ್ಯಾರ? ಮತ್ತು ಜನ ಯಾಕೆ ಓಟ್ ಹಾಕ್ಬೇಕು? ಇವ್ರಿಗೆ ಏನು ಅವಶ್ಯಕತೆ ಅದ? ಕೂಡ್ರಲ್ಲಿ ಮುಖ್ಯಮಂತ್ರಿ ಮೇಲೆ ಬಿಜಾಪುರ ಜಿಲ್ಲೆದಾಗ ದಿನನಿತ್ಯ ನಮ್ಮ ಉಗಿತಾರ ಸಂಘಟನೆಯವರು. ಅದಕ್ಕೆ ನಾವು ಮರ್ಯಾದೆ ಹೊಂಟದ. ಕೂಡಲೇ ಬರಗಾಲದ ಘೋಷಣೆ ಮಾಡಿ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಒತ್ತಡ ಮಾಡಿರಿ. ನಿಮ್ಗೆ ಯಾವುದೋ ಅಲ್ಲಪ್ಪ ಸುಮ್ಮನೆ ಸೀದಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಡ್ರಿ, ರಾಜಕೀಯ ನಿವೃತ್ತಿ ಹೊಂದ್ಬಿಡ್ರಿ. ಯಾಕಂದ್ರೆ ಬಿಟ್ಟು ಓಡ್ ತೊಗೊಂಡ್ರಿಲ್ಲ, ಅದಕ್ಕೆ ಮಾಡಾಕತ್ತೀರಿ ನಾಟಕ. ಸರ್ ಮುಂದಿನ ದಿನಮಾನಗಳಲ್ಲಿ ಒಂದು ಬರ ಜಿಲ್ಲೆಯಾಗಿ ಘೋಷಣೆ ಮಾಡಲಿಕ್ಕೆ ಹೋರಾಟ ಯಾವ ರೀತಿ ಇರ್ತದೆ? ನಾವು ಇದೇ ವಿಷಯವಾಗಿಯೇ 19ನೇ ತಾರೀಕಿಗೆ ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ನೇತೃತ್ವದಲ್ಲಿ ಇಟ್ಕೊಂಡಿದ್ದೆವು. ಏನು ಬರತ್ತು ಘೋಷಣೆ ಮಾಡೋದು, ಪರಿಹಾರ
ಆಲಮಟ್ಟಿ ಅಣೆಕಟ್ಟಿನ ವಿಷಯ ಹಲವಾರು ವಿಷಯ ಇಟ್ಕೊಂಡು ಬೆಂಗಳೂರನ್ನ ಇಟ್ಕೊಂಡಿದ್ದೇವೆ. ಪ್ರಥಮದಲ್ಲಿನೇ ಬರ ಘೋಷಣೆ ಮಾಡ್ಬೇಕಂತಕ್ಕಂಥದ್ದು ನಮ್ಮದು ಒತ್ತಾಯ ಅದ. ಅವತ್ತಿನ ದಿವಸ ಸುಮಾರು ಸಾವಿರಾರು ರೈತರು ಅಲ್ಲಿ ಕೂಡ್ತಾರೆ ಬೆಂಗಳೂರಲ್ಲಿ. ನಂತರ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಾವು ಬೃಹತ್ ಪ್ರತಿಭಟನೆ ನಂಬ್ಕೋತಾ ಸರ್ ತಮ್ಮ ಹೆಸರು? ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ. ಸರ್ ಅರವಿಂದ್ ಕುಲಕರ್ಣಿ ಅವ್ರ ಜೊತೆ ಆ ಹೋರಾಟಗಾರರು ಏನು ಹೇಳ್ತಾರೆ ಬರದ ಬಗ್ಗೆ, ಬರ ಘೋಷಣೆ ಬಗ್ಗೆ ಏನು ಅಂತ ಅನ್ನೋದು ನಾವು ಆ ಹೋರಾಟಗಾರರಿಂದ ಕೇಳೋಣ ಬನ್ನಿ ವೀಕ್ಷಕರು. ಸರ್ ಹೇಳ್ರಿ, ನಿಮ್ಮ ಜಿಲ್ಲೆಯನ್ನು ಬರಗಾಲ ಜಿಲ್ಲೆಯಾಗಿ ಘೋಷಣೆ ಮಾಡ್ಬೇಕಂತಿದ್ರಿ, ಯಾಕೆ ಏನು ಅಂತ? ಸರ್ ಇವತ್ತು ಏನಾಗಿದೆ ಅಂದ್ರೆ 2026ನೇ ಇಸ್ವಿಯಲ್ಲಿ ಒಂದು ಎಲ್ನಿನೋ ಇಫೆಕ್ಟ್ದಿಂದ ಒಂದು ಬರಛಾಯೆ ಮೂಡಿದೆ. ನಮ್ಮ ಅಖಂಡ ಕರ್ನಾಟಕದಲ್ಲಿ ಒಂದು ಬರಛಾಯೆ ಮೂಡಿದೆ. ಈ ಬರಛಾಯೆಯನ್ನು ನಮ್ಮ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಾಗಲಿ ಹಾಗೂ ಸಚಿವರಾಗಲಿ ಶಾಸಕರಾಗಲಿ ಅದರ ಬಗ್ಗೆ ಯಾರೂ ಒಂದು ವಿಚಾರ ಮಾಡುವಂಥ ಶಕ್ತಿನೇ ಇಲ್ಲ. ಈಗ ಮುಂಗಾರು ಬೆಳೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಹೆಸರಾಗಲಿ, ಉದ್ದಾಗಲಿ, ತೊಗರಿ ಆಗಲಿ ಮತ್ತು ಉಳ್ಳಾಗಡ್ಡಿ ಆಗಲಿ, ಹತ್ತಿ ಆಗಲಿ, ಇವೆಲ್ಲ ಬೆಳೆಗಳನ್ನು ಎಷ್ಟೋ ರೈತರು ಸಾಲ ಸೋಲವನ್ನು ಮಾಡಿ ಮಂದಿಯಿಂದ ಕೈಗಡ ರೊಕ್ಕ ಇಸ್ಕೊಂಡು ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡು ಬಿತ್ತನೆ ಮಾಡಿ ಗೊಬ್ಬರ ಹಾಕಿ ಬೀಜ ಹಾಕಿ ಇವತ್ತು ಭೂಮಿಯಲ್ಲಿ ಕಮರಿ ಹೊಂಟವು. ಆ ಭೂಮಿಯಲ್ಲಿ ಕಮರಿ ಹೊಂಟಿರುವಂಥ ಬೆಳೆಯನ್ನು ಇವತ್ತು ದಿನಮಾನದಲ್ಲಿ ಯಾರೂ ನೋಡಾಕ್ತಾ ಇರಲ್ಲ. ಇವರು ಅಧ್ಯಯನ ಮಾಡ್ತಾನೆ ಅಂತ ಹೇಳ್ತಾರೆ. ಅಧ್ಯಯನ ಮಾಡುವಂಥ ಅವಶ್ಯಕತೆ ಏನೈತೆ ಸರ? ಇವತ್ತಿನ ದಿನಮಾನದಲ್ಲಿ ಇಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಕುತ್ತಲೇನೆ ಇವ್ರು ಎಷ್ಟು ಬೇಕಾದಷ್ಟು ಎಲ್ಲ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ತರಿಸ್ಕೋತಾರ. ಯಾರು ಗೆದ್ದಿತಾರ, ಯಾರು ಸೋಲ್ತಾರ, ಯಾರು ಎಲ್ಲಿ ಬಡ್ದಾಡಕತ್ತಾರ, ಯಾರು ಎಲ್ಲಿ ಹೋರಾಟ ಮಾಡಕತ್ತಾರ, ಯಾವ ಏನು ಮಾಡ್ತಾನೆ ಎಲ್ಲ ತರಿಸ್ಕೋತಾರ. ಇವ್ರಿಗೆ ಒಂದು ಬರಚಾಯ ಆಗಿದ್ದು ಒಂದು ರೈತರ ಒಂದು ನೋವು ಸಂಕಟಗಳ ಇವ್ರಿಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಬೇಕು ಅಂತಂದು ಸಬೂಬ ಒಂದು ಉತ್ತರ ಕೊಡ್ತಾರಂದ್ರೆ ಇದು ಹೆಂಗಂದ್ರೆ ದಿನಗಳನ್ನು ಉಳಿಸ್ಕೋತ ಮುಂದಕ್ಕೆ ಹೋಗೋದು, ಹಂಗೆ ದಿನಗಳನ್ನು ದುಡ್ಕೋತ ಮುಂದಕ್ಕೆ ಹೋಗೋದು. ಇದು ಅವ್ರದ್ದು ಏನಂದ್ರೆ ಒಂದು ದುರುದ್ದೇಶ, ರೈತರ ತಲೆಯ ಮೇಲೆ ಕಾಲಿಡುವಂಥ ಒಂದು ದುರುದ್ದೇಶ. ರೈತ ಸಾಯಬೇಕು, ರೈತ ಹೆಚ್ಚಿಗೆ ದೊಡ್ಡವ ಆಗಬಾರ್ದು, ಅವ ನಾಳೆ ನಮಗೆ ಮುಂದಿನ ದಿನಮಾನದಲ್ಲಿ ಒಂದು ಕ್ವಶನ್ ಕೇಳುವಂಥ, ಪ್ರಶ್ನೆ ಮಾಡುವಂಥ ಒಂದು ಒಳ್ಳೆಯ ಒಂದು ಸಮರ್ಥ ರೈತ ಹಾಕೋಣ ಅನ್ನೋದು ಅವ್ರದ್ದು ಒಂದು ದುರುದ್ದೇಶ ಅಂತಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನೀವೇನು ಒಂದು ಅಧ್ಯಯನ ಮಾಡೋ ಅವಶ್ಯಕತೆ ಇಲ್ಲ. ಕುತ್ತಲೇನೆ ಇವತ್ತು ಎಲ್ಲ ಮೀಡಿಯಾದವರು, ಪ್ರತಿಯೊಂದು ಇಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವರು ಎಲ್ಲ ಕುತ್ತಲೇನೆ ನಿಮಗೆ ಎಲ್ಲರೂ ತೋರ್ಸಕತ್ತಾರ. ಅದನ್ನು ನೋಡಿ ನಮ್ಮ ರೈತರಿಗೆ ಎಕರೆಕ್ಕೆ 25,000 ರೂಪಾಯಿ ಒಂದು ಘೋಷಣೆ ಮಾಡಿರಿ, ಇಲ್ಲ ಆಮೇಲೆ ಸಾಲ ಮನ್ನಾ, ಬಡ್ಡಿ ಮನ್ನಾ ಮಾಡಿರಿ ಅಂತಂದು ನಮ್ಮ ಈ ಒಂದು ಅಖಂಡ ಕರ್ನಾಟಕ ರೈತ ಸಂಘದ ಪರವಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರವಿಂದ್ ಕುಲಕರ್ಣಿ ಅವರ ಒಂದು ಮುಖಂಡತ್ವದಲ್ಲಿ ನಮ್ಮ ಅಖಂಡ ಎಲ್ಲ ವಿಜಯಪುರದ ಎಲ್ಲ ರೈತರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಬಸವರಾಜ್ ಸಿದ್ದಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಅಖಂಡ ಕರ್ನಾಟಕ ರೈತ ಸಂಘ. ವೀಕ್ಷಕರೇ, ಇಲ್ಲಿವರೆಗೆ ಹೋರಾಟಗಾರರು ಏನು ಹೇಳಿದ್ರಂತ, ರೈತ ಹೋರಾಟಗಾರರು ಏನು ಹೇಳಿದ ಕೇಳಿರ್ತದೆ. ಈ ಜಿಲ್ಲೆಯನ್ನು ಒಂದು ಪಕ್ಕ ಬರ ಜಿಲ್ಲೆಯಾಗಿ ಒಂದು ಘೋಷಣೆ ಮಾಡಲಿಕ್ಕಂದ್ರೆ ಮುಂಬರುವ ದಿನಮಾನಗಳಲ್ಲಿ ಮಹಾ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿದರು. ನನ್ನ ಹೆಸರು ಅಪ್ಪುರಾಜ್. ಕ್ಷಣ ಸುದ್ದಿಗಳಿಗಾಗಿ ಕನ್ನಡ ಪಬ್ಲಿಕ್ ಡಿಜಿಟಲ್ ನೋಡ್ತಾ ಇರಿ. ಧನ್ಯವಾದಗಳು. ಈಗ ನಾವು ಬರೀ 450 ಕ್ಯೂಸೆಕ್ ನೀರು ಅದೇ ಬರೋಗ್ತಾರೆ. ಏನಾಗಿದೆ